ಹಾಗಾದ್ರೆ ಬಂದ್ನಿಂದ ಹಿಂದೆ ಸರಿದಿರುವಂತ ಸಂಘಟನೆಗಳು ಯಾವ್ಯಾವು? ಕರ್ನಾಟಕ ಬಂದ್ಗೆ ಯಾರ್ಯಾರು ನೈತಿಕ ಬೆಂಬಲವನ್ನ ಕೊಡ್ತಿದ್ದಾರೆ? ಬನ್ನಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ರಿಪೋರ್ಟ್ ನೋಡ್ಕೊಳ್ಳೋಣ. ಬಂದ್ಗೆ ನಮ್ಮ ಬೆಂಬಲ ಇಲ್ಲ ಎಂದ ಪ್ರವೀಣ್ ಶೆಟ್ಟಿ. ನಾಳಿನ ಪರಿಸ್ಥಿತಿಯಲ್ಲಿ ಬಂದ್ಗೆ ನಾವು ಯಾರು ಬೆಂಬಲ ಕೊಡಕ್ಕೆ ಆಗ್ತಾ ಇಲ್ಲ. ಬಂದ್ ಘೋಷಣೆ ಮಾಡಿದ್ದೆ ಶೆಟ್ರು ಎಂದ ವಾಟಾಳ್. ಬಂದ್ ಮಾಡಬೇಕು ಅಂದವ್ರೆ ಶೆಟ್ರು ವಾಟಾಳ್ ನಾಗರಾಜ್ ಅವ್ರ ನಾಯಕತ್ವದಲ್ಲಿ ಬಂದ್ ಮಾಡ್ತೀವಿ ಅಂತ ಹೋಗೇ ಬಿಟ್ರು. ಬಂದ್ ಅಖಂಡ ಕರ್ನಾಟಕ ಬಂದ್, ಬೀದರ್ನಿಂದ ಚಾಮರಾಜನಗರದವರೆಗೂ ಬಂದ್ ಬಂದ್. ಹೀಗೆ ಕನ್ನಡ ಪರ ಸಂಘಟನೆಗಳು ಒಗ್ಗಟ್ಟಿನಿಂದ ಕಾವೇರಿ ಹೋರಾಟ ಎಂದಿದ್ವು. ಆದರೆ ಬಂದ್ ಘೋಷಿಸಿದ ಸಮಯಕ್ಕೂ ಈಗ ಇರೋ ಕಾವೇರಿ ಜಲಾನಯನ ಪ್ರದೇಶದ ಪರಿಸ್ಥಿತಿಗೂ ಬದಲಾಗಿದೆ. ಹೀಗಾಗಿ ಅನೇಕ ಸಂಘಟನೆಗಳು ಬಂದ್ನಿಂದ ಹಿಂದೆ ಸರಿಯುತ್ತಿವೆ. ವಿಷಯ ಅಂದ್ರೆ ಕರವೇ ಅಧ್ಯಕ್ಷ ಪ್ರವೀಣ್ ಶೆಟ್ಟಿ ಕೂಡ ಮೊದಲು ಬಂದ್ ಮಾಡೋಣ ಅಂತ ಘೋಷಣೆ ಮಾಡಿದ್ರು. ಆದ್ರೀಗ ಬಂದ್ಗೆ ತಮ್ಮ ಬೆಂಬಲ ಇಲ್ಲ ಅನ್ನೋ ನಿರ್ಧಾರವನ್ನ ಪ್ರಕಟಿಸಿದ್ದಾರೆ. ವಾಟಾಳ್ ನಾಗರಾಜ್ ಅವರ ಹೋರಾಟದ ಜೊತೆಗಿದ್ದೇವೆ, ಬಂದ್ನಲ್ಲಿ ಭಾಗವಹಿಸಲ್ಲ ಅಂತ ಹೇಳಿದ್ದಾರೆ. ಈ ಮಾತಿಗೆ ಅಸಮಾಧಾನ ಹೊರಹಾಕಿದ ವಾಟಾಳ್, ಮೊದಲು ಬಂದ್ ಮಾಡೋಣ ಎಂದಿದ್ದೆ ನೀವು ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಬೆಂಗಳೂರು ನಗರದಲ್ಲಿ ಕಾರ್ಮಿಕರಿಗೆ, ರೈತರಿಗೆ, ಹೋಟೆಲ್ ಉದ್ಯಮಿಗಳಿಗೆ, ಬೇಕರಿಯವರಿಗೆ, ಚಿಕ್ಕ ಪುಟ್ಟ ವ್ಯವಹಾರ ಮಾಡುವಂತವರಿಗೆ ತೊಂದರೆಯನ್ನ ಕೊಡೋದು ಬೇಡ ಅಂತೇಳಿ ವಾಟಾಳ್ ಅವರಲ್ಲಿ ನಾವು ಮನವಿಯನ್ನ ಮಾಡ್ಕೊಂತ ಇದೀವಿ. ವಾಟಾಳ್ ಅವರ ಹೋರಾಟಕ್ಕೆ ನಮ್ಮ ಬೆಂಬಲ ಇದೆ. ಯಾವತ್ತೂ ನಾವು ಹೋರಾಟಕ್ಕೆ ಅವರಿಗೆ ಬೆಂಬಲ ಇಲ್ಲ ಅಂತಿಲ್ಲ. ಆದ್ರೆ ನಾಳಿನ ಪರಿಸ್ಥಿತಿಯಲ್ಲಿ ಬಂದ್ಗೆ ನಾವು ಯಾರು ಬೆಂಬಲ ಕೊಡಕ್ಕೆ ಆಗ್ತಾ ಇಲ್ಲ. ಬಂದ್ ಮಾಡಬೇಕು ಅಂದವ್ರೆ ಶೆಟ್ರು ನಾವು ತಲೆಯಲ್ಲಿ ಇಟ್ಕೊಂಡಿರಲಿಲ್ಲ. ಮೈಸೂರು ಬ್ಯಾಂಕ್ ಸರ್ಕಲ್ ಬಂದ್ರು, ವಾಟಾಳ್ ನಾಗರಾಜ್ ಅವ್ರ ನಾಯಕತ್ವದಲ್ಲಿ ಬಂದ್ ಮಾಡ್ತೀವಿ ಅಂತ ಹೋಗೇ ಬಿಟ್ರು. ಆಮೇಲೆ ಏನಪ್ಪ ಕೂಗುದ್ರಲ್ಲ ಅಂತೇಳಿ ನಾವೆಲ್ಲ ಸೇರಿದ್ದು. ಮತ್ತೊಂದು ಕಡೆ ಸಾರಾ ಗೋವಿಂದು ಕೂಡ ತಾವು ಬಂದ್ಗೆ ಬೆಂಬಲಿಸಲ್ಲ ಅಂತ ತಮ್ಮ ನಿರ್ಧಾರ ಹೇಳಿದ್ರು. ನೀರು ಇರ್ಲಿ ಇಲ್ದೆ ಹೋಗ್ಲಿ, ನೀರು ಬಿಡಬೇಕು ಅಂತ ಹೇಳಿದ್ರು. ಅವತ್ತು ನಾವೆಲ್ಲ ಸೇರಿ ಇದೇ 13ನೇ ತಾರೀಕು ಕರ್ನಾಟಕ ಬಂದ್ಗೆ ಕರೆ ಕೊಟ್ಟು, ಆದರೆ ಅನಿರೀಕ್ಷಿತವಾಗಿ ಪ್ರಕೃತಿ ನಮ್ಮ ಪರವಾಗಿ ಒಲ್ದು ಧಾರಾಕಾರವಾಗಿ ಮಳೆ ಬಂದಿದ್ರಿಂದ ಕರ್ನಾಟಕ ಬಂದ್ಗೆ ನಾವಿಲ್ಲ. ಬಿಎಂಟಿಸಿ ಕೆಎಸ್ಆರ್ಟಿಸಿ ಸಂಚಾರದಲ್ಲಿ ಬದಲಾವಣೆ ಇಲ್ಲ. ಬಂದ್ಗೆ ಬೆಂಬಲ ಕೊಡದ ಆಟೋ ಕ್ಯಾಬ್ ಸಂಘಟನೆ. ಇನ್ನು ಬಿಎಂಟಿಸಿ ಕೆಎಸ್ಆರ್ಟಿಸಿ ಸಂಚಾರದಲ್ಲಿ ಯಾವುದೇ ಬದಲಾವಣೆ ಇರೋದಿಲ್ಲ. ನಾಳೆ ಎಂದಿನಂತೆ ಬಸ್ಗಳು ಸಂಚರಿಸಲಿವೆ. ಅಷ್ಟೇ ಅಲ್ಲದೆ ಖಾಸಗಿ ಬಸ್ ಒಕ್ಕೂಟ ಕೂಡ ನೈತಿಕ ಬೆಂಬಲ ಮಾತ್ರ ಕೊಟ್ಟಿದೆ. ಮತ್ತೊಂದು ಕಡೆ ಆಟೋ ಕ್ಯಾಬ್ ಸಂಘಟನೆ ಬೆಂಬಲ ನೀಡಿಲ್ಲ. ಖಾಸಗಿ ಶಾಲೆಗಳ ಒಕ್ಕೂಟದಿಂದ ನೈತಿಕ ಬೆಂಬಲ. ನಾಳಿನ ಬಂದ್ಗೆ ಖಾಸಗಿ ಶಾಲೆಗಳ ಒಕ್ಕೂಟ ನೈತಿಕ ಬೆಂಬಲ ನೀಡಿದೆ. ಕ್ಯಾಂಪ್ಸ್ ಹಾಗೂ ರೂಪ್ಸಾ ಖಾಸಗಿ ಶಾಲೆಗಳನ್ನ ಬಂದ್ ಮಾಡೋ ನಿರ್ಧಾರದಿಂದ ಹಿಂದೆ ಸರಿದಿದೆ. ಹೀಗಾಗಿ ನಾಳೆ ಖಾಸಗಿ ಶಾಲೆಗಳು ಎಂದಿನಂತೆ ನಡೆಯಲಿವೆ. ಹೋಟೆಲ್ಗಳು ಕೂಡ ಬಂದ್ ಆಗೋದು ಅನುಮಾನ. ಬೀದಿ ಬದಿ ವ್ಯಾಪಾರಿಗಳು ಕೂಡ ನೈತಿಕ ಬೆಂಬಲ ಅಷ್ಟೇ ಘೋಷಣೆ ಮಾಡಿವೆ. ಬಂದ್ ವಿಚಾರದಲ್ಲಿ ಬೆಳಗಾವಿಯಲ್ಲಿ ಮೂಡದ ಒಮ್ಮತ. ಬೆಳಗಾವಿಯಲ್ಲಿ ಬಂದ್ ವಿಚಾರಕ್ಕೆ ಈವರೆಗೆ ಒಮ್ಮತ ಮೂಡಿಲ್ಲ. ಕನ್ನಡ ಪರ ಸಂಘಟನೆಗಳೆಲ್ಲ ಬಂದ್ ವಿಚಾರ ಸಂಬಂಧ ಸಭೆ ನಡೆಸಿದ್ವು. ಒಮ್ಮತ ಮೂಡೋದಕ್ಕೆ ಕೇವಲ ನೈತಿಕ ಬೆಂಬಲ ಘೋಷಣೆ ಮಾಡಲಾಯಿತು. ಇನ್ನು ಬಹುತೇಕ ಜಿಲ್ಲೆಗಳಲ್ಲೂ ನಾಳಿನ ಕರ್ನಾಟಕ ಬಂದ್ ಬಗ್ಗೆ ಅಷ್ಟಾಗಿ ಒಮ್ಮತ ಮೂಡಿಲ್ಲ. ಹೀಗಾಗಿ ನಾಳೆ ಎಲ್ಲಾ ಜಿಲ್ಲೆಗಳಲ್ಲೂ ಎಂದಿನಂತೆ ಎಲ್ಲಾ ಕಚೇರಿ, ಶಾಲಾ, ಕಾಲೇಜುಗಳು ಕಾರ್ಯನಿರ್ವಹಿಸಲಿವೆ.